ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರ್ ನಾಚ್ಕೊಳತ್ತಾರ. ಬಟ್ ನಮ್ಮ ಸರ್ ಏನೋ ನಮ್ಗೆ ಕ್ವೆಶನ್ ಮಾಡ್ತೀನಿ ಏನು ಮಾಡ್ತೀರಿ? ಶ್ರೀಮಂತರ ತೋಟ ನೋಡ್ರಿ, ಒಂದು 50 ಎಕರೆ. ಏಯ್ ಬರಬೇಡ, ಹೋಗ ಹೋಗ್ ಹೋಗ್. ಇವತ್ತು ಚಿಕನ್. ಇವತ್ತು ಕೃಷ್ಣ ಅವ್ರು ಬಂದಾರಿಲ್ಲ. ಹಾಯ್ ಕೃಷ್ಣ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ 1 ವರ್ಷ ಆದ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೇ ಇಲ್ಲ. ರಿಯಲಿ ಸಾರಿ. ರೀಸನ್ ಹೇಳಕ್ಕೆ ಹೋಗಂಗಿಲ್ಲ ನಾನು, ಯಾಕಂತಂದ್ರೆ ಅರ್ಧ ಬೇಸರ ಮಾಡ್ಕೊಂಡು ಬಿಟ್ಬಿಟ್ಟಿನಿ ನಾನು ವೀಡಿಯೋಸ್ ಮಾಡೋಕ್ಕೆ. ಸೊ ಹೊಸ ವರ್ಷ 2025ಇಂದ ಅಟ್ಲೀಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ತಲೆಯಾಗ ಭಾಳ ಹಾಕ್ಕೊಂಡಿನಿ. ಈಗ ಅಟ್ಲೀಸ್ಟ್ ಮಂತ್ಲಿ 2-3 ವೀಡಿಯೋಸ್ ಆದರೂ ಪೋಸ್ಟ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಲೆಟ್ಸ್ ಸಿ. ಇಲ್ಲ, ಹಾಕ್ತೀನಿ, ದ್ಯಾಟ್ ಇಸ್ ಫಾರ್ ಶ್ಯೂರ್. ಆ್ಯಂಡ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಕ್ಯಾಶುವಲ್ ವಿಡಿಯೋ. ಬಿಕಾಸ್ ನಾಳೆ ನಂದು ಬ್ರೈಡಲ್ ಬುಕ್ಕಿಂಗ್ ಐತಿ ಹುಲ್ಕುನಿಂದ ಮುದೋಳಿಗೆ ಹೋಗ್ಬೇಕು. ಸೊ ಅಲ್ಲೇ ನಿಯರ್ ಬೈ ನನ್ನ ಫ್ರೆಂಡ್ ಮನೆಯೂ ಐತಿ. ಸೊ ಅದಕ್ಕೆ ಇವತ್ತು ಅವ್ರ ಮನೆಗೆ ಹೋಗಿ ಇವತ್ತು ಅಲ್ಲೇ ಸ್ಟೇ ಆಗಿ ನಾಳೆ ಲೊಕೇಶನ್ಗೆ ಹೋಗ್ಬೇಕು. ಅದಕ್ಕೆ ಇವತ್ತು ನಾನು ಎಲ್ಲದಿನ ಹೇಳ್ರಿ, ಇವತ್ತು ನಮ್ಮ ಸ್ಟುಡಿಯೋದಾಗ ಇದ್ದೀನಿ. ಯಾಕಂತಂದ್ರೆ ನಂದು ಬ್ರೈಡಲ್ ಬುಕ್ಕಿಂಗ್ದು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಈಗ 1 ಗಂಟೆ ಆಗ್ಯದ. 3 ಗಂಟೆ ನಾನು ಬಿಡ್ಬೇಕು. ಸೊ ಎಸ್, ಬರೀ ನಾನು ಈಗಾಗಲೇ ಹೇಳಿದೆ ನಾನು ಸ್ಟುಡಿಯೋದಾಗಿದ್ದೆ. ಸೊ ಆಲ್ಮೋಸ್ಟ್ ಆ್ಯಂಡ್ ಇನ್ನೊಂದು ನನ್ನ ವಿಡಿಯೋ ಒಳಗೆ ಎಲ್ಲರೂ ಹೇಳತ್ತಿದ್ದು ನಾನು ಭಾಳ ಸೋ ಅಂತೇಳಿ ಭಾಳ ಹೇಳ್ತೀನಂತ. ಸೊ ಅದನ್ನು ಕಮ್ಮಿ ಮಾಡ್ಕೊತೀನಿ. ಆ್ಯಂಡ್ ಎಸ್, ಈಗೇನಪ್ಪ ಅಂತಂದ್ರೆ ನನ್ನ ಲಗೇಜ್ ಎಲ್ಲ ಆಲ್ಮೋಸ್ಟ್ ಈಗ ಪ್ಯಾಕ್ ಆಗ್ಲಿಕ್ಕೆ ಬಂತು. ಸೊ ಸ್ವಲ್ಪ ಮೇಕಪ್ ಸ್ಟಫ್ಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅರೇಂಜ್ ಮಾಡ್ಕೋಬೇಕು ನಾನು. ಲೆಟ್ಸ್ ಸಿ. ಎಸ್, ನಾನೀಗ ರೆಡಿ. ನನ್ನ ಮೇಕಪ್ ಸ್ಟಫ್ ಇಲ್ಲಿ ಪ್ಯಾಕ್ ಮಾಡ್ಕೊಂಡಿನಿ ಆ್ಯಂಡ್ ನನ್ನ ಹೇರ್ ಸ್ಟಫ್ ಇಲ್ಲಿ ಪ್ಯಾಕ್ ಮಾಡ್ಕೊಂಡಿನಿ. ಆ್ಯಂಡ್ ಮೇಕಪ್ ಆರ್ಟಿಸ್ಟ್ಗಳಿಗೆ ಇನ್ನೊಂದು ಟೆನ್ಷನ್ ಏನಂತಂದ್ರೆ ಎಲ್ಲ ಇಟ್ಕೊಂಡಿದ್ರು ಏನಾದ್ರು ಇಟ್ಕೊಂಡಿವೋ ಅಥವಾ ಎಲ್ಲರೂ ಬಿಟ್ಬಿಟ್ಟಿವೋ ಅಥವಾ ಏನಾದರೂ ಮರೆತುಬಿಟ್ವೋ ಅನ್ನೋದೊಂದು ಭಾಳ ಕನ್ಫ್ಯೂಷನ್ ಇರುತ್ತೆ. ಆಲ್ಮೋಸ್ಟ್ ಮೇಕಪ್ ಆರ್ಟಿಸ್ಟ್ಗೆ ಎಲ್ಲರಿಗೂ ಇದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ನನಗೂ ಹಂಗೆ ಒಂದು 10 ಸತಿ ನೋಡ್ಕೊಂಡೆ ನಾನು. ಆ್ಯಂಡ್ ಈಗ ಮನೆಗೆ ಹೋಗಿ ಊಟ ಮಾಡಿ ಹೋಗ್ಬಿಡು. ಊಟಕ್ಕಂತ ಬಂದಾಗ ನಮ್ಮ ಮನೆಯಾಗ ಇವತ್ತೇನು ಮಾಡ್ಯಾರ ಅಂತಂದ್ರೆ ಕೊಬ್ಬರಿ ಸಾರು ಮಾಡ್ಯಾರ. ನಾನು ಒಟ್ಟ ಇಷ್ಟ ಆಗೋದಿಲ್ಲ ಕೊಬ್ಬರಿ ಸಾರು. ಅದು ಅನ್ನದ ಕೂಡ ತಿನ್ನೋದಂತಂದ್ರೆ ನನಗೆ ಕುತ್ತಿಗೆ ಬಂದ್ಬಿಡ್ತೈತಿ. ಸೊ ಅದಕ್ಕೆ ಏನು ಪ್ಲ್ಯಾನ್ ಮಾಡೀನಿ ಅಂತಂದ್ರೆ, ನಿನ್ನೆ ದೋಸೆ ಮಾಡಿದ್ರೆ ಅದು ಹಿಟ್ಟು ಉಳಿದಿತ್ತು. ಇನ್ನು ಏನು ಪ್ಲ್ಯಾನ್ ಮಾಡೀನಿ ಅಂತಂದ್ರೆ ದೋಸೆ ಮಾಡಿ ಅದನ್ನು ಏನಾದರೂ ಸ್ವಲ್ಪ ಉಪ್ಪು ಖಾರ ಹಾಕಿ ಉಳ್ಳಾಗಡ್ಡಿ ಏನಾದರೂ ಹಾಕಿ ಉತ್ತಪ್ಪ ಥರ ಏನಾರು ಮಾಡ್ಕೊಂಡು ಸ್ವಲ್ಪ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ನನಗೇನೋ ತರಕಾರಿ ಹಾಕಿದ್ದು ಅದು ಕೊಬ್ಬರಿ ಸಾರು ಒಟ್ಟ ಇಷ್ಟ ಆಗೋದಿಲ್ಲ. ಸೊ ಎಸ್, ಈಗ ನಾನು ದೋಸೆ ಹಾಕ್ಲಿಕತ್ತೀನಿ. ಯಾರಿಗಾರು ದೋಸೆ ಹಾಕಕ್ಕೆ ಬರುತ್ತಾನ ಹೇಳ್ರಿ, ಬರಲಿಲ್ಲ ಅಂತಂದ್ರೆ ನೋಡಿ ಕಲ್ಕೋರಿ. ಇನ್ನು ಹಂಚಕ್ಕಾದಿಲ್ಲ, ಅಷ್ಟು ಜಲ್ದಿ ಹಾಕಿನಿ ನಾನು, ಅಷ್ಟು ಶನೇ ದಿನ. ಓಕೆ, ಆಗಲಿ ಹಂಚಕ್ಕಾಗಿರಲಿಲ್ಲ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹಾಕ್ಬೇಕಂತ ಅಂದ್ಕೊಂಡಿನಿ. ಅಟ್ಲೀಸ್ಟ್ ವಿಡಿಯೋ ಸಂಬಂಧರ ಚಲೋ ಬರಲಿ ಅಂತೇಳಿ. ಅಯ್ಯೋ, ಏನೋ ಒಂದು ರೇಂಜಿಗೆ ಬಂತು. ಸೊ ಅದಕ್ಕೆ ನಾನು ಏನು ಮಾಡತ್ತೀನಿ, ಉಳ್ಳಾಗಡ್ಡಿ ಹಿಂಗೆ ಕಟ್ ಮಾಡಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನಾನು ಕರೆಕ್ಟಾಗಿ ಕಟ್ ಮಾಡೋಕ್ಕೆ ಬರೋದಿಲ್ಲ. ಎಷ್ಟಾಗುತ್ತೆ ಅಷ್ಟು ಕಟ್ ಮಾಡೀನಿ. ಇದಕ್ಕೇನು ಮಾಡೋಣ್ರಿ, ಮ್ಯಾಲೆ ಲೈಟಾಗಿ ಖಾರ ಪುಡಿ ಹಾಕೋಣಂತ. ಚಟ್ನಿನೂ ಬೇಡ, ಏನೂ ಬೇಡ, ಹಿಂಗೆ ತಿಂದ್ಬಿಟ್ರೆ ಆಯ್ತು. ದೋಸೆ ರೆಡಿ. ನಮ್ಮಮ್ಮ ಊಟ ಮಾಡಿರ್ತಾರ. ಯೂಟ್ಯೂಬ್ ಏನತ್ತ ಯಾಕ ಚಂದ ಹೇಳ. ನಾನೇನೋ ಯೂಟ್ಯೂಬ್ ಬ್ಲಾಗ್ ಓವರ್ ಮಾಡಬಾರ್ದಂತ ಮತ್ತೇನು ಮಾಡಬಾರ್ದ ಹಿಂಗಾಗ್ತೀನಿ ನಾ. ಸೊ ಈಗ ಗಾಡಿ ಬಂದ್ವಿ.
ಸರ್ ನಾಚ್ಕೊಳತ್ತಾರ. ನಮ್ಮ ಇನ್ನೊಂದು ಸರ್ ಮನೆ ಹೋಗ್ತೀವಿ ಇವತ್ತು. ಸೊ ಇವತ್ತು ಇಲ್ಲಿ ನಾಳೆ ಹೋಗ್ಕೊಂಡು ಬಟ್ ಏನೇನಾಗ್ತೈತಿ ಬಟ್ ನಮ್ಮ ಸರ್ ಏನೋ ನಮ್ಗೆ ಕ್ವಶನ್ ಮಾಡ್ತೀನಿ ಅದ್ರಲ್ಲಿ ಏನು ಮಾಡ್ತೀರಿ ಹಂದಿ ಶ್ರೀಮಂತರ ತೋಟ ನೋಡ್ರಿ, ಒಂದು 50 ಎಕರೆ ಹವ ಹಿಂದೆ. ಇಂಥ ಒಳ್ಳೆ ತೋಟದಾಗ ಒಂದು ಒಳ್ಳೆ ತೋಟದ ಮನೆ ಅಲ್ಲಿ ನೋಡ್ರಲ್ಲೇ. ಇವ್ರೆಲ್ಲ ಬಡವ್ರು ಅಂತಾರಪ್ಪ. ಆಯ್ ಆಂಟಿ ಆರಾಮ್ರಿ? ಆರಾಮ್ರಿ ಆಂಟಿ. ಏ ಚೋಟ್ಯಾ ಯಾಕೆ ಕಳಾತ್ಯೋ? ಚೋಟ್ಯಾ ಚಾಕ್ಲೇಟ್ ಪಿಜ್ಜಾ ಬೇಕಾ ಚಾಕ್ಲೇಟ್ ಬೇಕಾ? ತಗೋ. ಬ್ಯಾಡಪ್ಪ ತಿನ್ನಿ. ಆರಾಮಿಲ್ರಿ? ಆರಾಮ್ರಿ? ಎಲ್ಲವರು ಏಯ್ ಬರ್ಬೇಡ, ಹೋಗ ಹೋಗ್ ಹೋಗ್. ಸ್ವಾತಿ ಗಪ್ಪ ನಾವಲ್ಲಪ್ಪ, ನಂಗೆ ನೆಗಡಿ ಆಗೈತಿ, ನಾ ಐಸ್ ಕ್ರೀಮ್ ತಿನ್ನೋದಿಲ್ಲ. ಥ್ಯಾಂಕ್ ಯು. ಯಾರು ತಂದು ಕೊಟ್ರು? ಯಾವ ಪಪ್ಪ? ಇದು ಒಂದ ತಂದಾನತ್ ನಾವು. ಯಾರಕ್ಕೆ ಇದು? ಯಾರಕ್ಕೆ? ಎರಡು ತಂದಾನ ನಮ್ಮ ಪಪ್ಪ. ಪಾಂಡು ಎರಡು ತಂದಾನ. ವಿನಿಶ ನನಗೀಗ ಉಸ್ತೆ ಅಲ್ಲ ವಿನಿಶ ಅಣ್ಣ ವಿನಿಶ ವಿನಿಶ ವಿನಿಶ. ಶ್ರೀಮಂತರು ಹೊಲ ನೋಡ್ರಿ, ನೋಡ್ರಿ ಇಲ್ಲೇ. ಹೋಗ್ ಟಾಟಾ ಮಾಡಲಿ, ಟಾಟಾ ಮಾಡಲಿ, ಟಾಟಾ. ಈ ಚಂದಂಗೆ ಪ್ಲೇಸ್ ಇಟ್ಕೊಂಡು ಆದ್ರೂ ನಿಮ್ಗೆ ಹಳ್ಳ್ಯಾಗ ಮನ್ಸು ಬರೋದಿಲ್ಲಪ್ಪ. ಟಾಟಿನ ಇಷ್ಟ ಅಂತೀರಿ, ಅಲ್ಲಿದ್ದವ್ರೀಗ ಇಲ್ಲಿ ಚಂದ ಹಳಿಬೇಕಂತಾರ, ಹಳ್ಳಿಯವ್ರಿಗೆ ಪ್ಯಾಟ್ ಬೇಕು ಖರೆ. ಬಟ್ ನನಗೆ ಹೆಂಗೆ ಅನ್ಸುತ್ತಂದ್ರೆ ಇಲ್ಲಿದ್ರು ಒಂಥರ ಆರಾಮ್ ಅಂತ ಅನ್ಸುತ್ತ. ಹೌದಿಲ್ಲಪ್ಪ? ಓದುತ್ತಿಲ್ಲ ನಿಂಗೆ ಇಲ್ಲಿ ಆರಾಮ್ ಅನ್ಸುತ್ತಿಲ್ಲ? ಟುಡೇ ಸ್ಪೆಷಲ್ ಬಿರಿಯಾನಿ, ಚಿಕನ್ ಬಿರಿಯಾನಿ ವಿತ್ ಶ್ರುತಿ ರೆಡ್ಡಿ. ಹೆಸರು ರೆಡ್ಡಿ ಮಾಡೋದು ಚಿಕನ್. ಆ್ಯಕ್ಚುಲಿ ಏನಂತಂದ್ರೆ ಇವ್ರ ಮನೆಯೊಳಗೆ ಅಡುಗೆ ಮಾಡೋಂಗಿಲ್ಲ, ನಾನ್ ವೆಜ್ ಹೊರಗೆ ಮಾಡ್ಬೇಕು. ಸೊ ಅದಕ್ಕೆ ಹೊರಗೆ ಮಾಡ್ಲಿಕ್ಕತ್ತೀವಿ, ಒಳಗೆ ಮಾಡುವಂಗಿಲ್ಲ ಅಂತ. ಹಾಯ್. ಇವತ್ತು ಚಿಕನ್. ಇವತ್ತು ಕೃಷ್ಣ ಅವ್ರು ಬಂದಾರಿಲ್ಲ. ಹಾಯ್ ಕೃಷ್ಣ. ಮಸ್ತ್ ಆಗಿದೆ ಅಡುಗೆ. ಹಲೋ, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಿನ್ನೆ ಮಸ್ತ್ ಚಿಕನ್ ಊಟ ಮಾಡಿ ಮಸ್ತ್ ಮಕ್ಕಳು 10:30, 11 o'clock ಆಗಿತ್ತು.
ಈಗ 6 ಆಗ್ಯದ. ಸೊ ನಾನು ನೋಡ್ರಿ ರೆಡಿ ಆಗೀನಿ. ನಿಮ್ಗೆ ನಿನ್ನೆ ಹೇಳ್ದಂಗೆ ನನ್ನ ಫ್ರೆಂಡ್ ಮನೆಯಿಂದ ನನ್ನ ಕ್ಲೈಂಟ್ ಮನೆ ಜಸ್ಟ್ 5 ಕಿಲೋಮೀಟರ್ಸ್ ಅಷ್ಟೇ ಐತಿ. ಸೊ ನಾನು ಇರೋದೀಗ ಕಳ್ಳಿಗುದ್ದಿ ಅನ್ನೋ ಊರಿನಾಗ. ಇಲ್ಲಿ ನಾನು ಹುಲ್ಕುಂದಿಗೆ ಹೋಗ್ಬೇಕು. ಅಲ್ಲೇ ರೆಡಿ ಮಾಡಿ ಎಂಗೇಜ್ಮೆಂಟ್ ಇರೋದು ಮುದೋಳ್ದಾಗ. ಸೊ ಅಲ್ಲೊಂದು ಸಾರಿ ಚೇಂಜ್ ಮಾಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಇವತ್ತಿನ ಡೇ ಹೆಂಗಿರುತ್ತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಬರ್ರಿ. ಆ್ಯಂಡ್ ಇವತ್ತಿನ ಔಟ್ಫಿಟ್ ನನಗೆ ನಾನು ಈ ಥರ ಮಾಡ್ಕೊಂಡೀನಿ. ಎಸ್ ಓಕೆ. ಹಾಯ್, ಹೆಂಗೆ ಬೇಕು ನಿಮ್ಮ ಮೇಕಪ್ ಇವತ್ತು? ಸ್ವಲ್ಪ ಗ್ಲಾಸಿ ಸ್ಕಿನ್ ಬೇಕು ನಮ್ಗೆ. ಸೊ ಆಲ್ರೆಡಿ ನೀವು ಟ್ರಯಲ್ ನೋಡಿರಲ್ಲ, ಭಾಳ ಇಷ್ಟ ಆಗೈತಿ. ಆಸ್ ಇಟ್ ಈಸ್ ಮಾಡಿದ್ರೆ ನಮ್ಗೆ ಭಾಳ ಖುಷಿ ಆಗ್ತದೆ. ಡನ್. ನೋಡಿ ನಿಮ್ಗೆ ನಿಮಗೂ ಇಷ್ಟ ಜಳಕಕ್ಕೆ ಹೋದ್ನ್ಯಾ ಈ ಕಡೆ ಮಾಡಕ್ಷ. ಯಾರು ಹೇರ್ ಸ್ಟೈಲ್ ಮಾಡಿದ್ರು ಅವ್ರಿಗೆ ಸ್ಯಾಟಿಸ್ಫೈ ಆಗೋಲ್ತು. ಲಾಸ್ಟಿಗೆ ನೀವು ಮಾಡ್ಬೇಕಾಗಿತ್ತು. ನಾನ ಬೇಕಿ ಈಗ ನಾ ಮಾರ್ನಿಂಗ್ ನಾ ಹೇಳಿಲ್ಲ, ಅವ್ರ ಮಮ್ಮಿ ಮಾಡಿದ್ರು ಸಮಾಧಾನ ಇಲ್ಲ. ಸೊ ಈಗ ನಾವಿಲ್ಲೊಂದು ರೆಸಾರ್ಟಿಗೆ ಬಂದೀವಿ. ಮತ್ತು ಇವ್ರ ಪ್ರೀತಿ ಅಂತೇಳಿ ನನ್ನ ಸ್ಟೂಡೆಂಟ್. ರೈಟ್, ನೀವು ನೋಡ್ಬೋದು ಈ ಪ್ರಾಪರ್ಟಿ ಸುತ್ತಮುತ್ತ ಏನಂದ್ರೆ ಏನೂ ಇಲ್ಲ. ನಡು ಹೊಲದಾಗ ಇದನ್ನು ಬಿಲ್ಡ್ ಮಾಡ್ಯಾರ ಮಂಟೂರ್ನಾಗ. ಸೊ ಸ್ವಲ್ಪ ವಿಡಿಯೋ ಮಾಡೋಕೆ ಕಾನ್ಷಿಯಸ್ ಆಗತ್ತೀನಿ, ಯಾರು ನೋಡಿಬಿಟ್ರೆ ಏನು ಅನ್ಕೊಂಡ್ಬಿಡ್ತಾರೆ ಅಂತ. ಓಕೆ, ಇದು ಬ್ರೈಡ್ ರೂಮ್. ಆ್ಯಂಡ್ ನಾನು ಮುಂಜಾನೆ ಎಷ್ಟು ಚಂದ ರೆಡಿಯಾಗಿದ್ದೆ. ಈಗ ಹೆಂಗಾಗ್ಬಿಟ್ಟಿನಿ ನೋಡು ಮೇಕಪ್ ಮಾಡಿ. ಫುಲ್ ನಡುವೆ ಎಲ್ಲ ಹೊಲನ. ಕ್ಲೋಸ್ ಮಾಡ್ರಿ ಪೂರಾ. ಓಕೆ, ಬೇಲ್ ನೋಡಿ. ಓಕೆ, ಡನ್. ಹೆಲೋ, ಈಗ ಜಸ್ಟ್ ಮನೆಗೆ ಬಂದೆ. ನಾನು ಮನೆಗೆ ಬಂದು ಈಗ ಫ್ರೆಶ್ ಅಪ್ ಆಗಬೇಕು. ಫುಲ್ ಸುಸ್ತಾಗ್ಯದ. 5:30 ಆಗೈತಿ ಈಗ. ಇವತ್ತು ಲೇಟ್ ಆಯ್ತು, ಯಾಕಂತಂದ್ರೆ ಏನೋ ಗಂಡಿನ ಕಡೆಯವ್ರು ಬರುವಾಗ ಲೇಟ್ ಆಯ್ತು ಅಂತೇಳಿ ಎಲ್ಲ ಫಂಕ್ಷನ್ಸು ಲೇಟ್ ಆಯ್ತು. ಆ್ಯಂಡ್ ಬಟ್ ಸೊ ಅಂದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಯಾಕಂತಂದ್ರೆ ನಮ್ಮ ಮೇಕಪ್ಪು ಬ್ರೈಡಿಗೆ ಭಾಳ ಇಷ್ಟ ಆಯ್ತು. ಆ್ಯಂಡ್ ಇವಾಗ ಅವ್ರ ಮದುವೆಗೂ ಬುಕ್ ಮಾಡ್ತೀನಿ ಅಂತ ಹೇಳಿದ್ರು. ಈ ಥರ ಏನೋ ಹೇಳ್ದಾಗ ಒಂಥರ ಖುಷಿ ಆಗುತ್ತೆ ನಾವು ಮಾಡೋ ವರ್ಕಿಗೆ. ಎಸ್, ಈ ವ್ಲಾಗ್ನ ಇಲ್ಲೇ ನಾನು ಎಂಡ್ ಮಾಡ್ಲಿರ್ತೀನಿ. ಆ್ಯಂಡ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಬಾಯ್ ಬಾಯ್.